ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಕಿಡಿಕಾರಿದ್ದಾರೆ. ಇದು ವಿಕೃತಕಾರಿ ಮನಸ್ಸು, ಇದನ್ನು ನಾನು ಖಂಡಿಸ್ತೀನಿ, ಸದನದಲ್ಲಿ ಈ ಬಗ್ಗೆ ನಾನು ಪ್ರಶ್ನೆ ಎತ್ತುತ್ತೀನಿ ಅಂತ ಹೇಳಿದ್ದಾರೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರದ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಕುವೆಂಪುರವರ ರಚನೆಯ, ನನಗೆ ನೆನಪಿರುವಂತೆ ಕುವೆಂಪುರವರ ರಚನೆಯ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳುವಂತ ಬರಹವನ್ನ ವಸತಿ ಶಾಲೆಯಿಂದ ಬದಲಿಸಿ ಜ್ಞಾನ ದೇಗುಲವಿದು ಪ್ರಶ್ನಿಸು ಅಂತೇಳಿ ಹೊಸ ಶಿರೋನಾಮೆಯನ್ನು ಕೊಡಲಿಕ್ಕೆ ಸರ್ಕಾರ ಸಜ್ಜಾಗಿ ಆದೇಶ ಕೊಟ್ಟಿದೆ. ಬಹುತೇಕ ಎಲ್ಲ ಶಿಕ್ಷಕರು ಕೂಡ ಏನಂತಲೇ ಅರ್ಥ ಆಗ್ತಾ ಇಲ್ಲ, ಕುವೆಂಪುರವರ ರಚನೆಯನ್ನು ಬದಲಿಸಿ ಪ್ರಶ್ನಿಸಿ ಅಂತೇಳಿ ಹಾಕಿದ್ದಾರೆ. ಬಹುತೇಕ ಅವರಿಗೆ ಕೈಮುಗಿದು ಅನ್ನುವಂಥ ಒಂದು ಇದೆಯಲ್ಲ ಶಬ್ದ, ಕೈಮುಗಿದು ಅನ್ನುವಂಥ ಶಬ್ದ, ಅದೆಲ್ಲೋ ಹಿಂದೂಗಳೇ ಕೈ ಮುಗಿತಾರೆ ಅನ್ನುವ ಕಾರಣಕ್ಕೆ ಹೀಗಾಗಿರ್ಬೋದು ಏನೋ ಅನ್ನುವಂಥ ಆತಂಕವನ್ನು ಅಲ್ಲಲ್ಲಿ ವ್ಯಕ್ತಪಡಿಸ್ತಿರುವುದನ್ನು ನಾನು ಕಂಡೆ. ದುರಾದೃಷ್ಟಕ್ಕೆ ಸರ್ಕಾರ ಎಷ್ಟೊಂದು ಮಾನಸಿಕವಾಗಿ ವಿರೋಧಾಭಾಸಗಳನ್ನು ಹೊಂದಿದೆ ಅಂತ ಹೇಳಿದ್ರೆ, ಕುವೆಂಪು ರಚನೆ ಆದರೂ ಬದಲಾಯಿಸ್ತೇವೆ, ಒಟ್ಟಾರೆ ಕೈ ಮುಗಿದೆ ಅನ್ನುವಂಥ ಶಬ್ದ ತೆಗಿಬೇಕು ಅನ್ನುವಂಥ ಒಂದು ರೀತಿ ವಿಕೃತಕಾರಿ ಮನಸ್ಸನ್ನು ಅತ್ಯಂತ ಪ್ರಬಲವಾಗಿ ಖಂಡಿಸ್ತೇವೆ ಮತ್ತು ಈ ಉಲ್ಲೇಖವನ್ನು ಇವತ್ತಿನ ಸದನದಲ್ಲಿ ನಾವು ಕೈಗೆತ್ತಿಕೊಳ್ತೇವೆ. ನೋಡಿ, ಬದಲಾವಣೆ ಯಾವಾಗಲೂ ಸಹಜ. ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಅಂತ ಏನು ಹೇಳ್ತಾರೆ. ಯಾವಾಗಲೂ ನಾವು ನಮ್ಮ ಸಮಾಜದ ಏನು ಸ್ಥಿತಿಗತಿಗಳಿರ್ತದೆ ಅದಕ್ಕೆ ತಕ್ಕಂಗೆ ಬದಲಾವಣೆ ಆಗಬೇಕಾಗ್ತದೆ. ಆಮೇಲೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಸೊ ಪ್ರಬುದ್ಧ ಭಾರತ ಕಟ್ಟಬೇಕು, ಒಂದು ಪ್ರಬುದ್ಧ ಸಮಾಜ ಕಟ್ಟಬೇಕು ಅದಕ್ಕೆ ಅದಕ್ಕೆ ಪ್ರಶ್ನೆ ಕೇಳಬೇಕಾಗ್ತದೆ. ಆಮೇಲೆ ಮಕ್ಕಳಲ್ಲಿ ನಾವು ಆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು ಆದರೆ ಅದು ಪ್ರಶ್ನೆ ಮುಖಾಂತರನೇ ಬೆಳೆಸಬೇಕಲ್ಲ. ಯಾವುದಾದ್ರೂ ಈಗ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಇಲ್ಲ, ಆದರೆ ಒಂದು ಸಮಾಜದಲ್ಲಿ ಈಗ ಅಥವಾ ಮಕ್ಕಳಲ್ಲಿ ಈ ಪ್ರಶ್ನೆ ಕೇಳುವ ಮನೋಭಾವನೆಗಳು ಬೆಳೆಸಿದ್ರೆ ಅವರಿಗೆ ಏನೋ ಒಂದು ವೈಜ್ಞಾನಿಕ ಮನೋಭಾವನೆ, ಒಂದು ಚಿಂತನೆ ಬೆಳೀತದೆ. ಸೊ ಅದಕ್ಕೆ ತಕ್ಕಂಗೆ ನಮ್ಮ ಯಾರು ಉಪನ್ಯಾಸಕರು ಇರ್ಬೋದು, ಟೀಚರ್ಸ್ ಇರ್ಬೋದು, ಅವರಿಗೂ ಕೂಡ ಒಂದು ಹೊಸ ರೂಪದಲ್ಲಿ ಕಲಿಕೆ ಕೂಡ ಆಗುತ್ತೆ. ಸೊ ಅದರಿಂದ ಇದರಲ್ಲಿ ತಪ್ಪೇನಿಲ್ಲ. ಆಮೇಲೆ ಸಂವಿಧಾನದಲ್ಲಿ ಇನ್ನು ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾವಣೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಬಿಜೆಪಿ ಅವರಿಗೆ ಮಾಡೋಕ್ ಬೇರೆ ಕೆಲಸ ಇಲ್ಲ ಅಂತಾನೂ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಕುವೆಂಪು ಅವರ ಆಚಾರ ವಿಚಾರ ಪ್ರಚಾರ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಮಾತ್ರ ಈ ರೀತಿ ಕುವೆಂಪುರನ್ನ ಬದುಕಿನಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಇರೋದು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಪದೇ ಪದೇ ಸರ್ಕಾರ ಹೇಳ್ತಾ ಇತ್ತಲ್ಲ, ಆ ಮಾತನ್ನ ಮತ್ತೆ ರಿಪೀಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಬರೀ ತಪ್ಪು ಕಂಡು ಹಿಡಿಯೋದೇ ಬಿಜೆಪಿ ಅವ್ರ ಕೆಲಸ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಬದುಕಿನ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ, ಬರೀ ಭಾವನೆ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅವ್ರ ಸಮಾಜವನ್ನ ಕೆಡಿಸೋ ಕೆಲಸ ಮಾಡ್ತಾರೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸೊ ಇವತ್ತು ನಾವು ಕುವೆಂಪುರವರ ಆಚಾರ ವಿಚಾರ ನಾವು ಪ್ರಚಾರ ಮಾಡ್ತಾ ಇರೋದು. ನಾವೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಾವೇ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಈ ರಾಜ್ಯದ ಜನತೆಗೆ ನಾವು ಮತ್ತೆ ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಹೇಳಿರೋದು. ಸೊ ಇವತ್ತು ಕೂಡ ಬಿಜೆಪಿ ಯಾರು ನಿಮ್ಗೆ ಹೇಳ್ತಾ ಇದ್ದಾರೆ, ನಮ್ಮ ಕುವೆಂಪುರವ್ರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ, ಅವರ ವಿಚಾರಗಳನ್ನು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರು ಮಾಡ್ಕೊಳ್ಳಿ. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ತಪ್ಪು ಕಂಡು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇರೋದಷ್ಟೇ. ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅವರು ಈ ರೀತಿ ಸಮಾಜವನ್ನು ಕೆಡಿಸುವಂಥ ಕೆಲಸ ಯಾವಾಗಲೂ ಮಾಡ್ತಾ ಇರ್ತಾರೆ. ನಾನು ಜಸ್ಟ್ ಚೆಕ್ ಇಟ್ ಅಪ್. ಕೈ ಮುಗಿಲೇಬೇಕಲ್ಲ, ಕೈ ಮುಗಿದು ತಪ್ಪೇನಿದೆ? ದೇಗುಲಕ್ಕೆ ಕೈ ಮುಗಿದು ಬರೋದೇನು ತಪ್ಪೇನಿದೆ? ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಅನಗತ್ಯವಾಗಿ ಈ ಟೈಮ್ನಲ್ಲಿ ಈ ವಿವಾದ ಬೇಕಾಗಿತ್ತಾ? ಶಿಕ್ಷಣ ಗುಣಮಟ್ಟದ ಕಡೆ ಗಮನ ಕೊಡಬೇಕಾಗಿತ್ತು, ಈ ಬರಹ ಬದಲಿಸೋ ಅಗತ್ಯ ಏನಿತ್ತು? ಇದಕ್ಕೆ ಸಮಾಜ ಕಲ್ಯಾಣ ಸಚಿವರು ಏನು ಹೇಳ್ತಾರೆ? ಶರ್ಮಿತಾ ಶೆಟ್ಟಿ, ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಡುವಂಥ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಈ ಹಿಂದೆ ಇದ್ದಂಥ ಕುವೆಂಪುರವರ ಘೋಷವಾಕ್ಯ ಕೈಮಿಗಿದು ಒಳಗೆ ಬಾ ಇದು ಜ್ಞಾನ ದೇಗುಲ ಅನ್ನೋ ಒಂದು ವಾಕ್ಯವನ್ನೇ ಬದಲಾಯಿಸಿ ಇದೀಗ ಧೈರ್ಯವಾಗಿ ಪ್ರಶ್ನೆ ಮಾಡೋ ವಾಕ್ಯವನ್ನು ಬರೆಸಿರುವಂಥದ್ದು ಈಗ ಭಾಳಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಕುವೆಂಪುರವರು ಜಾತ್ಯತೀತ ನಿಲುವನ್ನು ಇಟ್ಕೊಂಡು ಇರುವಂಥ ಒಬ್ಬ ಸಾಹಿತಿ.
ಕುವೆಂಪುರವರ ಘೋಷವಾಕ್ಯವನ್ನೇ ಬದಲಾಯಿಸಿ ಇವರಿಗೆ ಬೇಕಾದಂಥ ಘೋಷವಾಕ್ಯವನ್ನು ಬರೆಸಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಶಿಕ್ಷಣದ ಗುಣಮಟ್ಟ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಗುಣಮಟ್ಟವನ್ನು ಹೆಚ್ಚಿಸಬೇಕೇ ವಿನಃ ಇಂಥ ಘೋಷವಾಕ್ಯಗಳ ಮುಖಾಂತರ ಸಮಾಜದಲ್ಲಿ ಒಂದಷ್ಟು ಎಲ್ಲ ಒಂದು ಕಡೆ ಪ್ರಶ್ನೆಗೆ ಸರ್ಕಾರ ಕಾರಣಕರ್ತ ಆಗಿರುವಂಥದ್ದು. ಇದೀಗ ವಿವಾದಕ್ಕೆ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಈಗಾಗಲೇ ವಿಧಾನಸಭೆ ಅಧಿವೇಶನ ನಡೀತಿರುವಂಥ ಸಂದರ್ಭ ಇದಾಗಿದ್ದು, ಹಾಗಾಗಿ ಭಾರತೀಯ ಜನತಾ ಪಕ್ಷ ಇದನ್ನು ಕೂಡ ಯಶಸ್ವಿಯಾಗಿ ರಾಜಕೀಯಕ್ಕೆ ಬಳಸಿಕೊಳ್ಳಲು ತೀರ್ಮಾನವನ್ನು ಮಾಡಿರುವಂಥದ್ದು. ಇದೇ ಕಾರಣಕ್ಕಾಗಿ ವಿಧಾನಸಭೆ ಅಧಿವೇಶನದಲ್ಲಿ ನಿಲುವಳಿ ಸೂಚನೆಗೆ ಅವಕಾಶವನ್ನು ಕೇಳಿ ಈಗಾಗಲೇ ಸ್ಪೀಕರ್ ಅವರಿಗೆ ಪತ್ರವನ್ನು ಕೊಟ್ಟಿರುವಂಥದ್ದು ಮತ್ತು ಈಗಾಗಲೇ ಪರಸ್ಪರ ವಾಕ್ಸಮರ ಕೂಡ ಆರಂಭ ಆಗಿರುವಂಥದ್ದು. ಆದರೆ ವಸತಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪರವರು ಕುವೆಂಪುರವರ ಘೋಷವಾಕ್ಯವನ್ನು ಒಪ್ಪಿಕೊಳ್ತಾರೆ, ಹಾಗಂತ ಪ್ರಶ್ನೆ ಮಾಡುವ ಹಕ್ಕು ಕೂಡ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಆದರೆ ಇದು ಮೌಖಿಕವಾಗಿ ಆದೇಶ ಮಾಡಿರೋದಂತಲೇ ಹೇಳಲಾಗ್ತಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಅದನ್ನು ಡಿಪೆಂಡು ಮಾಡ್ಕೊಳ್ತಿಲ್ಲ ಮತ್ತು ಡಿನೇ ಕೂಡ ಮಾಡ್ತಾ ಇಲ್ಲ. ಎಲ್ಲ ಒಂದು ಕಡೆ ಇಲ್ಲಿ ಸಚಿವರುಗಳಿಗೆ ಈ ರೀತಿಯ ಅಗತ್ಯ ಇತ್ತ, ಅಧಿವೇಶನದ ಸಂದರ್ಭದಲ್ಲಿ ಇಂಥ ಅವಶ್ಯಕತೆ ಇತ್ತ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಸರ್ಕಾರಕ್ಕೆ ಇದು ಒಂದು ರೀತಿ ಪರೋಕ್ಷವಾಗಿ ಮುಜುಗರ ಅಂತಲೇ ಹೇಳಲಾಗ್ತದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಆದರೆ ಕುವೆಂಪುರವರ ಆಚಾರ ವಿಚಾರವನ್ನು ನಾವು ಪ್ರಚುರಪಡಿಸ್ತಿರುವಂಥವರು ಭಾರತೀಯ ಜನತಾ ಪಕ್ಷ ಬದುಕಿನ ಬಗ್ಗೆ ಯೋಚನೆ ಮಾಡಲ್ಲ, ಭಾವನೆಗಳ ವಿಚಾರದಲ್ಲಿ ರಾಜಕೀಯ ಆಟವನ್ನು ಆಡುತ್ತೆ ಅನ್ನೋ ಮುಖಾಂತರ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಆದರೆ ಸಮಾಜ ಕಲ್ಯಾಣ ಇಲಾಖೆಗೆ ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳ ಮೇಲೆ, ವಸತಿ ಶಿಕ್ಷಣಗಳಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ನಿಜವಾದ ಕಾಳಜಿ ಇದ್ದರೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡಬೇಕೇ ವಿನಃ ಆದರೆ ಇಂಥ ಘೋಷವಾಕ್ಯಗಳನ್ನ ಬರೆಸುವ ಮುಖಾಂತರ ಒಂದು ಸಮಾಜದಲ್ಲಿ ದ್ವಂದ್ವ ನಿಲುವನ್ನು ವ್ಯಕ್ತಪಡಿಸಬಾರ್ದು ಅಂತಲೇ ಹೇಳಲಾಗ್ತದೆ. ಯಾಕಂದ ಕಡೆ ಈ ಸರ್ಕಾರ ನಾವು ಕುವೆಂಪುರವರ ಆಚಾರ ವಿಚಾರವನ್ನು ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಆದರೆ ಅದೇ ಕುವೆಂಪುರವರು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಮುಖಾಂತರ ಅಂದರೆ ವಿದ್ಯೆಯನ್ನು ವಿನಯದಿಂದ ಸಂಪಾದಿಸು, ವಿದ್ಯೆ ಅನ್ನೋದು ಕೂಡ ಅದು ದೇವರಿದ್ದಂತೆ, ಹಾಗಾಗಿ ಅದನ್ನು ಕೈ ಮುಗಿದು ನೀನು ಕಲಿತುಕೋ ಅನ್ನೋ ಮುಖಾಂತರ ಒಂದು ವಿದ್ಯಾರ್ಥಿಗಳು ಕೂಡ ಒಂದು ಸೌಮ್ಯವಾದ ಸಂದೇಶವನ್ನು ಕುವೆಂಪುರವರು ಸಾರಿದರು. ಆ ಒಂದು ಘೋಷವಾಕ್ಯವನ್ನು ಬದಲಾಯಿಸಿದೀಗ ಪ್ರಶ್ನೆ ಮಾಡೋ ಮುಖಾಂತರ ಎಲ್ಲ ಒಂದು ಕಡೆ ಒಂದಷ್ಟು ಗೊಂದಲಕ್ಕೆ ಬಿದ್ದಿದ್ದಾಗಿದೆ. ಇಲ್ಲಿ ಹಿಂದುತ್ವದ ಹೆಸರನ್ನು ಕೂಡ ಆಗ್ಲೇ ಮಾತಾಡ್ತಾ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಕೈ ಮುಗಿದು ಒಳಗಡೆ ಯಾವ ಸಮುದಾಯದವ್ರು ಬರ್ತಾರೆ, ಯಾವ ಧರ್ಮದವ್ರು ಬರ್ತಾರೆ ಗೊತ್ತಿರೋ ವಿಷಯ, ಇದನ್ನ ಚೇಂಜ್ ಮಾಡಕ್ ಹೊರಟಿದೆ ಸರ್ಕಾರ ಅನ್ನೋ ಗಂಭೀರ ಆರೋಪ. ಈ ಹಿಂದುತ್ವದ ವಿಚಾರವಾಗಿ ಬಿಜೆಪಿ ಇದನ್ನ ಯಾವ ತರ ಅಸ್ತ್ರ ಮಾಡ್ಕೊಳ್ಬಹುದು, ಈಗಲೇ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ? ಬಹುಶಃ ಸರ್ಕಾರ ಆದರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಪ್ರಶ್ನೆಯನ್ನು ಮಾಡಿರುವಂಥದ್ದು. ಯಾಕೆ ಪ್ರಶ್ನೆ ಮಾಡಬಾರ್ದು ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಸಾಲದಕ್ಕೆ ಇನ್ನೋರ್ವ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪ್ರಶ್ನೆ ಮಾಡೋದ್ರಿಂದ ಶಿಕ್ಷಣದ ಮೌಲ್ಯ ಮತ್ತಷ್ಟು ಆಗುತ್ತೆ, ಕಲಿಕೆಗೆ ಅನುಕೂಲ ಆಗುತ್ತೆ, ತಮಗೆ ಗೊತ್ತಿಲ್ಲದನ್ನು, ತಮಗೆ ಅನುಭವ ಇಲ್ಲದನ್ನು ಕೇಳೋದ್ರಲ್ಲಿ ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪೇನು ಅನ್ನೋ ಮುಖಾಂತರ ಒಂದಷ್ಟು ಎಲ್ಲ ಒಂದು ಕಡೆ ಈ ಘೋಷವಾಕ್ಯವನ್ನು ಬದಲಾಯಿಸಿರ್ತಕ್ಕಂಥ ಘೋಷವಾಕ್ಯ ಸರಿ ಅನ್ನೋದನ್ನು ಸಮರ್ಥನೆ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಸರ್ಕಾರ ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಚ್ಚೆತ್ತುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಯಾಕಂದರೆ ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಈ ವಿಚಾರ ಈಗಾಗಲೇ ಚರ್ಚೆಗೆ ಬರೋದ್ರಿಂದ ಚರ್ಚೆ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವರು ವಿಪಕ್ಷಗಳಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶರ್ಮಿತಾ ಶೆಟ್ಟಿ, ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಒಟ್ಟಲ್ಲಿ ಸರ್ಕಾರ ಒಂದು ಹೊಸ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದೆ, ಆದರೆ ಸರ್ಕಾರ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ, ಹೌದು, ಧೈರ್ಯವಾಗಿ ಮಕ್ಕಳು ಶಾಲೆಯಲ್ಲಿ ಪ್ರಶ್ನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಕುವೆಂಪು ಅವರ ವಾಕ್ಯ ಇತ್ತು, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗಡೆ ಬಾ ಅಂತ ಹೇಳಿ. ಇದೇ ಅಸ್ತ್ರ ಮಾಡ್ಕೊಂಡಿದೆ ಈಗ ಬಿಜೆಪಿ. ರಾಯಚೂರು ಜಿಲ್ಲೆಯಲ್ಲಿ 36 ವಸತಿ ಶಾಲೆಗಳಲ್ಲಿ, ಮೊರಾರ್ಜಿ ಶಾಲೆಯಲ್ಲಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ನಾಮಫಲಕವನ್ನು ಬದಲಾವಣೆ ಮಾಡಿದ್ದಾರೆ. ವಿಜಯಪುರದಲ್ಲೂ ಬದಲಾವಣೆಯಾಗಿದೆ, ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಬದಲಾವಣೆ ಮಾಡಿದ್ದಾರೆ. ಇಲ್ಲಿ ಸಹಜವಾಗಿ ಒಂದಿಷ್ಟು ಪ್ರಶ್ನೆ ಮೂಡುತ್ತೆ, ಬರಹ ಬದಲಿಸುವಂತ ಅಗತ್ಯ ಇತ್ತ? ಬೆಳಿಗ್ಗೆಯಿಂದ ನ್ಯೂಸ್ 18ನಲ್ಲಿ ನಾವೊಂದು ವರದಿ ಪ್ರಸಾರ ಮಾಡ್ತಾ ಇದ್ವಿ. ಯಾದಗಿರಿ ಜಿಲ್ಲೆದು ಚಟ್ನಳ್ಳಿ ಗ್ರಾಮದ್ದು 400ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ. 100 ವರ್ಷದ ಹಳೆ ಬಿಲ್ಡಿಂಗ್, ಅದು ಬಿಲ್ಡಿಂಗ್ ಬಿದ್ದೋಗಕ್ಕಾಗಿದೆ. ಮಕ್ಕಳು ಆ ಬಿಸಿಲಲ್ಲಿ ಹೊರಗಡೆ ಕುತ್ಕೊಂಡು ಪಾಠ ಕಲಿತಾ ಇದ್ದಾರೆ. ಅಲ್ಲಿ ಸರ್ಕಾರಿ ಕಟ್ಟಡ ಕಟ್ಸ್ಕೊಡಿ ಅಂತಂದ್ರೆ ಅದಕ್ಕೆ ಯಾರು ಮುತುವರ್ಜಿ ವಹಿಸ್ತಾ ಇಲ್ಲ. ಅದು ಬಿಟ್ಟು ಬೇಡದೇ ಇರೋ ಕೆಲಸಕ್ಕೆ ಕೈ ಹಾಕಿದೆ ಸರ್ಕಾರ. ಶಿಕ್ಷಣದ ಗುಣಮಟ್ಟ ಕೊಡಿ ಅಂತಂದ್ರೆ ಅದು ಮುಖ್ಯ ಆಗುತ್ತೆ ಮಕ್ಕಳಿಗೆ. ಇವಾಗಿನ ಕಾಲದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋದೇ ಇಲ್ಲ ಅಂತ ಟೈಮ್ನಲ್ಲಿ ಇಂಥ ವಿವಾದಗಳೆಲ್ಲ ಬೇಕಾಗಿತ್ತಾ? ಧೈರ್ಯವಾಗಿ ಪ್ರಶ್ನಿಸಿ ಎಂಬ ನಾಮಫಲಕ ಬದಲಾವಣೆ ಆಗಿತ್ತಲ್ಲ ವಿಜಯಪುರದ ಮೊರಾರ್ಜಿ ಶಾಲೆಯಲ್ಲಿ, ಬರಹ ಚೇಂಜ್ ಆಗಿದೆ. ಇದು ನ್ಯೂಸ್ 18 ವರದಿಯ ಬೆನ್ನಲ್ಲೇ ನಾಮಫಲಕ ಬರಹ ಚೇಂಜ್ ಆಗಿರೋದು. ಇದು ಬಿಗ್ ಇಂಪ್ಯಾಕ್ಟ್. ಆಗ್ಲೇ ತೋರಿಸ್ತಾ ಇದ್ದೀವಿ,
ಅಧಿಕಾರಿಗಳು ಮೊಬೈಲ್ನಲ್ಲಿ ಸಂದೇಶ ರವಾನೆ ಮಾಡಿದ್ರು. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗಡೆ ಬಾ ಅಂತ ಇತ್ತಲ್ಲ, ಅದನ್ನ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಅಲ್ಲೆಲ್ಲ ಹಾಕಿದ್ರು ಬೋರ್ಡ್ಗಳನ್ನ, ನಾಮಫಲಕವನ್ನ. ಆದ್ರೆ ನ್ಯೂಸ್18 ಕನ್ನಡದಲ್ಲಿ ಯಾವಾಗ ಈ ಬಗ್ಗೆ ವರದಿ ಪ್ರಸಾರ ಆಯಿತು, ನಾವೊಂದಿಷ್ಟು ಪ್ರಶ್ನೆ ಮಾಡಿದ್ವಿ, ಬರಹ ಬದಲಿಸೋ ಅಗತ್ಯ ಇತ್ತ, ಶಿಕ್ಷಣದ ಗುಣಮಟ್ಟದ ಕಡೆ ಗಮನ ಕೊಡಿ ಸ್ವಾಮಿ ಅಂತ ಕೇಳಿದ್ವಲ್ಲ, ಇಮ್ಮಿಡಿಯೇಟ್ ಆಗಿ ಈಗ ನಾಮಫಲಕವನ್ನ, ಬರಹವನ್ನ ಚೇಂಜ್ ಮಾಡಿದ್ದಾರೆ. ಮೊದಲಿತ್ತಲ್ಲ ಕುವೆಂಪು ಅವರ ವಾಕ್ಯ, ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗಡೆ ಬಾ, ಅದನ್ನೇ ಮತ್ತೆ ಅಲ್ಲಿ ಬರೆದಿದ್ದಾರೆ ನೋಡಿ. ಇಮ್ಮಿಡಿಯೇಟ್ ಆಗಿ ಚೇಂಜ್ ಆಗಿದೆ. ಫಸ್ಟ್ ಇದೇ ಇದ್ದಿದ್ದು ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗಡೆ ಬನ್ನಿ ಅಂತ. ಚೇಂಜ್ ಮಾಡಿದ್ರು, ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ. ಸಮರ್ಥನೆ ಬೇರೆ ಕೊಟ್ಕೊಳ್ತಾ ಇದ್ರು ಮಹದೇವಪ್ಪ ಅವರು ಮತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ. ಏನ್ ತಪ್ಪು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೀವಿ, ಧೈರ್ಯವಾಗಿ ಮಕ್ಕಳು ಶಾಲೆಯಲ್ಲಿ ಪ್ರಶ್ನೆ ಮಾಡಬೇಕು ಅಂತ ಕೇಳ್ತಾ ಇದ್ರು. ನ್ಯೂಸ್18 ನಲ್ಲಿ ಈ ಬಗ್ಗೆ ಯಾವಾಗ ವರದಿ ಪ್ರಸಾರ ಆಯ್ತು, ಇಮಿಡಿಯೇಟ್ ಆಗಿ ಮತ್ತೆ ಚೇಂಜ್ ಆಯ್ತು. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗಡೆ ಬನ್ನಿ ಅಂತ ನಾಮಫಲಕ ಚೇಂಜ್ ಮಾಡಿ ಹಾಕಿದ್ದಾರೆ. ನಮ್ಮ ಶಾಲೆಯ ಮೂಲತಃ ಬರವಣಿಗೆಯು ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂತಹ ಸ್ಲೋಗನನ್ನೇ ನಾವು ಬರೆಸಿದ್ದೀವಿ. ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಮೌಖಿಕ ಆದೇಶದ ಮೇರೆಗೆ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಬೋರ್ಡನ್ನು ಹಾಕಿ ಅನ್ನುವಂಥ ಮೌಖಿಕ ಆದೇಶ ಬಂದಿರೋದ್ರಿಂದ ನಾವು ಅದನ್ನು ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಮೌಖಿಕ ಒಂದು ಆದೇಶದ ಮುಖಾಂತರ ಬೋರ್ಡನ್ನು ಬರೆಸಿ ಹಾಕಿಸಿದ್ದೇವೆ. ನಂತರ ಅದು ಪೇಪರ್ನಲ್ಲಿ ಅಲ್ಲಿ ಪ್ರೆಸ್ನವರು ಸುದ್ದಿ ಮುಟ್ಟಿದಾಗ ಅವರು ನನಗೆ ಫೋನ್ ಮಾಡಿ ಕೇಳಿದಾಗ, ನಂತರ ಮೇಲ್ಗಡೆ ಅದು ಇದರಲ್ಲಿ ಫ್ಲೆಕ್ಸಲ್ಲಿ ಬರೆಸಿರೋದನ್ನು ತೆಗೆದು ಹಾಕಿ ಮೂಲತಃ ಒಳಗಡೆ ಇರತಕ್ಕಂಥ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥ ಬೋರ್ಡನ್ನು ಇಟ್ಟಿದ್ದೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.